ಮೋದಿ ಗೆಲ್ಲಿಸೋದಷ್ಟೇ ಬಿಜೆಪಿಯ ಗುರಿ. ಸ್ಪರ್ಧಿ ಯಾರೇ ಆದರೂ ಸಾಗಲಿ ಸವಾರಿ. ಬಿಜೆಪಿ ಮುಖಂಡರಿಗೆ ನಾಯಕರ ಸೂಚನೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. 1 2 ಆಗಲಿ 2 3 ಆಗಲಿ, ಆಕಾಶ ಭೂಮಿ ಆಗಲಿ ಭೂಮಿ ಆಕಾಶ ಆಗಲಿ, ಬೇಕಾದಾಗಲಿ, ಆದರೆ ಮೋದಿ ಮಾತ್ರ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಬೇಕು. ಇದು ಬಿಜೆಪಿಗರು ಮಾಡ್ಕೋತಿರುವಂಥ ಲೆಕ್ಕಾಚಾರ. ಕರ್ನಾಟಕದಲ್ಲಿ JDS ಜೊತೆ ಮೈತ್ರಿ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ವಿಚಾರಕ್ಕೆ ಬರೋದಾದರೆ 25 ಕ್ಷೇತ್ರಗಳಲ್ಲಿ ಬಿಜೆಪಿ ಸಂಸದರೇ ಇದ್ದಾರೆ. ಮೈತ್ರಿ ವಿಚಾರಕ್ಕೆ ಬಂದಾಗ ಹಾಸನೂ ಬಿಜೆಪಿ ಮೈತ್ರಿಗೆ ಸೇರ್ಕೊಂಡಂಗೇನೆ. ಇನ್ನು ಸುಮಲತಾ ಅವರು ಬೆಂಬಲ ಕೊಟ್ಟಿರೋದ್ರಿಂದ ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಬಿಜೆಪಿಗೆ ಗೊತ್ತಿಲ್ಲ ನೆಕ್ಸ್ಟ್ ಏನೇನಾಗುತ್ತೆ ಅಂತ. ಅದು ಕೂಡ ಬಿಜೆಪಿಗೆ ಸೇರ್ಕೊಂಡಂಗೆ. ಅಲ್ಲಿ 28ರಲ್ಲಿ 27 ಸದ್ಯ ಬಿಜೆಪಿ ಲೆಕ್ಕಾಚಾರದಲ್ಲೇ ನಡೀತಿರುವಂಥ ಕ್ಷೇತ್ರಗಳು. ಒಂದೇ ಒಂದು ಕಾಂಗ್ರೆಸ್ಸು. ಹೀಗಾಗಿ ಕಳೆದ ಬಾರಿ 25 ಅಧಿಕೃತವಾಗಿ ಗೆದ್ದಿರುವ ನಾವು ಈ ಬಾರಿ 20 ಗೆಲ್ಲಲ್ವಾ? 25ಕ್ಕೆ 25 ಉಳಿಸ್ಕೊತೀವಿ. ನರೇಂದ್ರ ಮೋದಿ ಅವರೇ ದೇಶದ ಪ್ರಧಾನಿ ಆಗಲೇಬೇಕು ಅನ್ನೋದು ಶತಕೋಟಿ ಭಾರತೀಯರ ಕನಸು. 130 ಕೋಟಿಗೆ ಹೋಗಿರ್ಬೋದೇನೋ ಈಗ ಕನಸು. ಹೀಗಾಗಿ ಒಂದೇ ಒಂದು ಸಿಂಗಲ್ ಲೈನ್ ಅಜೆಂಡಾ. ಕಾಂಗ್ರೆಸ್ ಅವರು 6 ಅಂಶಗಳ ಸೂತ್ರ, 5 ಅಂಶಗಳ ಸೂತ್ರ, ಸಪ್ತ ಸೂತ್ರ ಏನೇನೋ ಮಾಡ್ಕೊತಾವ್ರೆ. ಆದರೆ ಬಿಜೆಪಿಗೆ ಒಂದೇ ಒಂದು ಅಜೆಂಡಾ. ನೀವು ಬೇಕಾದ್ರೆ ಕಚ್ಚಾಡಿ ಕಿತ್ತಾಡಿ ಏನು ಬೇಕಾದ್ರೂ ಮಾಡಿ ಮೋದಿಗೋಸ್ಕರ ಗೆಲ್ಲಿಸ್ಕೊ ಬನ್ನಿ. ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ BS ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ, ಹಾಗೆ ಮಾಜಿ ಮುಖ್ಯಮಂತ್ರಿಗಳಾದ DV ಸದಾನಂದ ಗೌಡರು, ಬಸವರಾಜ ಬೊಮ್ಮಾಯಿ ಅವರು, ಹಾಗೆ ಒಂದಷ್ಟು ಜನ ಬಿಜೆಪಿಯ ಮಾಜಿ ಸಚಿವರುಗಳು, ಹಾಗೆ ಹಾಲಿ ಶಾಸಕರುಗಳು, ಒಟ್ಟಾರೆ ಬಿಜೆಪಿ ನಾಯಕರುಗಳು ನಡೆಸಿದ ಸಭೆಯ ಕಂಪ್ಲೀಟ್ ಅಂದರೆ ಅಂತಿಮವಾದ ಔಟ್ಪುಟ್ ಮೋದಿಗಾಗಿ ಮಂಡಿಯೂರಿ, ಮೋದಿಗಾಗಿ ಎಲ್ಲವನ್ನು ಸಹಿಸ್ಕೊಳ್ಳಿ, ಮೋದಿಯನ್ನು ಗೆಲ್ಲಿಸಬೇಕಾಗಿರೋದಷ್ಟೇ ನಮ್ಮ ಕೆಲಸ. ಉತ್ತರ ಭಾರತದಲ್ಲೇ ಸಾಕಷ್ಟು ಕ್ಷೇತ್ರಗಳನ್ನು ಗೆಲ್ಲುತ್ತೆ ಬಿಜೆಪಿ. ಆದರೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಿಂದ ನಾವು ಅತಿ ಹೆಚ್ಚು ಸ್ಥಾನಗಳನ್ನು ಕಳೆದ ಬಾರಿಯಂತೆ ಗೆಲ್ಲಿಸ್ಕೊಡ್ಬೇಕು. ಕಳೆದ ಬಾರಿ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಗೆದ್ದಿರೋದು 30 ಸೀಟ್ ಮಾತ್ರ, ಆದರೆ 25 ಕರ್ನಾಟಕದಲ್ಲಿ. ಹೀಗಾಗಿ ಅತಿ ಹೆಚ್ಚು ಸ್ಥಾನಗಳನ್ನು ನಾವೇ ಗೆಲ್ಲಿಸ್ಕೊಡ್ಬೇಕು. ಕರ್ನಾಟಕದ ಮೇಲೆ ಅವರಿಗೆ ಅತಿ ಹೆಚ್ಚು ನಂಬಿಕೆ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಯಡಿಯೂರಪ್ಪನವರ ನಾಯಕತ್ವದ ಮೇಲೆ ಅವರಿಗೆ ನಂಬಿಕೆ ಇದೆ. ಹಾಗೆ ಅದೇ ವಿಶ್ವಾಸದಲ್ಲಿ BY ವಿಜಯೇಂದ್ರ ಅವರು ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಿಜೆಪಿಗೆ ಅತಿ ದೊಡ್ಡ ಹೆಸರನ್ನು ತಂದು ಕೊಡಬೇಕು, ಮೋದಿಯವರ ಕೈಯನ್ನು ಬಲಪಡಿಸಬೇಕು ಅನ್ನೋದು ಲೆಕ್ಕಾಚಾರ. ಹೀಗಾಗಿ ಯಾರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಸ್ಪರ್ಧಿ ಯಾರು ಬೇಕಾದರೂ ಆಗಲಿ, ಕಾಂಪಿಟೇಟರ್ ಯಾರು ಬೇಕಾದ್ರೂ ಆಗಲಿ, ಅಥವಾ ನಮಗೆ ಒಲ್ಲದ ಮನಸ್ಸಿನ ಅಭ್ಯರ್ಥಿಗಳು ಬೇಕಾದ್ರೂ ಬಿಜೆಪಿಲೇ ಬರಲಿ, ಅಥವಾ ನಮಗೆ ಬೇಕಿದ್ದರೂ ಅನಿವಾರ್ಯವಾಗಿ JDSಗೆ ಆ ಕ್ಷೇತ್ರನ ಬಿಟ್ಕೊಟ್ಟಿದ್ದಾಗಲಿ, ಒಟ್ಟಿನಲ್ಲಿ ಸ್ಪರ್ಧಿ ಯಾರ್ಯಾರು ಪರವಾಗಿಲ್ಲ, ಮೋದಿಯವರು ಪ್ರಧಾನಿ ಆಗಬೇಕು. ಅಂದರೆ ಗೆಲ್ಲಿಸ್ಕೊಂಬರ್ಬೇಕು. ಬೆಂಗಳೂರಿನಲ್ಲಿ ನಡೆದಂಥ ಮುಖಂಡರ ಸಭೆಯಲ್ಲಿ ಬಂದಿರುವಂಥ ಔಟ್ಪುಟ್ ಇದು. ವಿಜಯೇಂದ್ರ, BSY, ಅಶೋಕ್, ಸದಾನಂದ ಗೌಡರು, CT ರವಿ ಎಲ್ಲರೂ ಕೂಡ ಭಾಗವಹಿಸಿದಂಥ ಕಾರ್ಯಕ್ರಮದ ಫೈನಲ್ ಔಟ್ಪುಟ್ ಇದು. ಚುನಾವಣೆಯ ಸಿದ್ಧತೆ, ವಸ್ತುಸ್ಥಿತಿಯ ವಿವರಣೆ ನೀಡಿದ ಮುಖಂಡರು, ಮೋದಿ ನಾಯಕತ್ವ, ಕೇಂದ್ರದ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ಪ್ರಚಾರ, ಸಮರ್ಥರನ್ನು ಕಣಕ್ಕಿಳಿಸುವಂತೆ ಕೂಡ ಸಾಕಷ್ಟು ಮನವಿ ಎದುರಾಗಿದೆ. ಜೊತೆಯಲ್ಲಿ ಇದನ್ನ ಬಿಜೆಪಿ ಒಪ್ಕೊಳ್ಳೇಬೇಕು. ಒಂದಷ್ಟು ಜನಕ್ಕೆ ವಿರೋಧ ಕೂಡ ಇದೆ. ಈಗಾಗಲೇ ಬಹಿರಂಗವಾಗಿ ಭಗವಾನ್ ಖೂಬಾ ಅವ್ರ ವಿರುದ್ಧ ಬೇಸರ ಇದೆ, ಸಂಗಣ್ಣ ಕರಡಿಯವ್ರ ವಿರುದ್ಧ ಬೇಸರ ಇದೆ, ಹಾಗೆ ದೇವೇಂದ್ರಪ್ಪ ಅವ್ರ ವಿರುದ್ಧ ಬೇಸರ ಇದೆ. ಅಂದರೆ ಬಹಿರಂಗವಾಗಿ ಕೇಳಿಬಂದಿರುವಂಥದ್ದು ಇಂಥವ್ರಿಗೆ ಟಿಕೆಟ್ ಕೊಡಬೇಡಿ ಅನ್ನೋ ರೀತಿ. ಇವೆಲ್ಲವನ್ನು ನಿಭಾಯಿಸ್ಕೊಂಡು ವಿಜಯೇಂದ್ರ ಅವರು ನಾಜೂಕಾಗಿ ಹೇಳೋರೆ, ಅಭ್ಯರ್ಥಿಗಳ ಆಯ್ಕೆ ವಿಚಾರನ ಹೈಕಮಾಂಡಿಗೆ ಬಿಟ್ಬಿಡೋಣ ಅಂತ. ಅಲ್ಲಿಗೆ ಸ್ಪರ್ಧಿ ಯಾರು ಬೇಕಾದ್ರೂ ಆಗಿರಲಿ, ಅಥವಾ ಅಭ್ಯರ್ಥಿ ಯಾರು ಬೇಕಾರಾಗಿರಲಿ, ಗೆಲ್ಲಿಸ್ಕೊಬರ್ಬೇಕಾಗಿರೋದು ಅಷ್ಟೇ ನಮ್ಮ ಕೆಲಸ ಅಂತ ಹೇಳಿದ್ದಾರೆ ವಿಜಯೇಂದ್ರ ಅವರು. ವೀಕ್ಷಕರೇ, ಮೋದಿಗಾಗಿ ಕರ್ನಾಟಕದ 28 ಕ್ಷೇತ್ರಗಳಲ್ಲಿ, ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು JDS ಎಷ್ಟು ಕ್ಷೇತ್ರಗಳನ್ನು ಗೆಲ್ಲಬಹುದು? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.